ಹಾಸನ ಜಿಲ್ಲೆಯ ಬೇಲೂರಲ್ಲಿ ಗಣಪತಿ ವಿಗ್ರಹದ ಮೇಲೆ ಚಪ್ಪಲಿ ಇಟ್ಟಿದ್ದಾರೆ. ಈ ವಿಷಯ ಕಾಡ್ಗಿಚ್ಚಿನಂತೆ ಹಬ್ಬುತ್ತಾ ಇದ್ದಂತೆ ಇಡೀ ಊರಿನ ಜನರು ರೊಚ್ಚಿಗೆದ್ದಿದ್ರು. ಸಿಸಿಟಿವಿ ಜಾಡು ಹಿಡಿದು ತನಿಖೆಗಿಳಿದ ಪೊಲೀಸರು ಹೆಣ್ಮಗಳೊಬ್ಬಳನ್ನ ಲಾಕ್ ಮಾಡಿದ್ದಾರೆ. ಅದೇನಾಯ್ತೋ ಗೊತ್ತಿಲ್ಲ. ಈ ಬಾರಿ ಗಣೇಶ ಹಬ್ಬ ಶುರುವಾಗಿದ್ದೇ ಆಗಿದ್ದು ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ತದೆ. ಮದ್ದೂರಲ್ಲಿ ಬೆಂಕಿ ಬಿದ್ದಿದ್ದಾಯಿತು. ಮೊಸಳೆ ಹೊಸಹಳ್ಳಿಯಲ್ಲಿ 10 ಮಂದಿ ದುರಂತ ಅಂತ್ಯ ಕಂಡಿದ್ದಾಯಿತು. ಈಗ ಹಾಸನದ ಬೇಲೂರು ಪಟ್ಟಣದಲ್ಲಿ ಹೀನಾತಿಹೀನ ಕೃತ್ಯವೊಂದು ನಡೆದಿದೆ. ಗಣಪತಿ ವಿಗ್ರಹದ ಎಡಗೈ ಹಾಗೂ ಬಲಗೈ ಮೇಲೆ ಚಪ್ಪಲಿ ಪ್ರತ್ಯಕ್ಷವಾಗಿದೆ. ಇದೇ ವಿಷಯವೀಗ ಇಡೀ ಜಿಲ್ಲೆಯಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದೆ. ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದ ಜನ ಬೆಳಗ್ಗೆಯೇ ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ಪುರಸಭೆ ಆವರಣದಲ್ಲಿರೋ ಗಣಪತಿ ದೇಗುಲದ ವಿಗ್ರಹದ ಎಡಗೈ ಹಾಗೂ ಬಲಗೈ ಮೇಲೆ ಚಪ್ಪಲಿಗಳು ಪ್ರತ್ಯಕ್ಷವಾಗಿವೆ. ಈ ವಿಷಯ ಎಲ್ಲಾ ಕಡೆ ಹಬ್ತಾ ಇದ್ದಂತೆ 10 ಕಥೆಗಳು ಹುಟ್ಕೊಳ್ಳೋದಕ್ಕೆ ಶುರುವಾಗಿತ್ತು. ಮದ್ದೂರು ನಂತರ ಮತ್ತೆಲ್ಲಿ ಬೇಲೂರಲ್ಲೂ ಬೆಂಕಿ ಹೊತ್ಕೊಳ್ಳುತ್ತೋ ಅಂತ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ರು. ಸ್ಥಳಕ್ಕೆ ಬಂದಿದ್ದ ಶಾಸಕ HK ಸುರೇಶ್ ಕೂಡ ಚಪ್ಪಲಿ ರಹಸ್ಯ ಬಯಲಿಗೆಳೆಯುವಂತೆ ಪಟ್ಟು ಹಿಡಿದಿದ್ರು. ಪ್ರಚಾರವನ್ನು ಎಸಗಿರ್ತಕ್ಕಂಥವರು ಸಾರ್ವಜನಿಕರ ಮುಂದೆ ಕ್ಷಮಾಪಣೆಯನ್ನ ಕೇಳಬೇಕು. ಭಗವಂತನಿಗೇನೆ ಚಪ್ಪಲಿಹಾರ ಹಾಕಿದ್ಮೇಲೆ ಅವರನ್ನ ಚಪ್ಪಲಿಹಾರವನ್ನು ಹಾಕಿ ಮೆರವಣಿಗೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಸಂದೇಶವನ್ನು ಪೊಲೀಸರಿಗೆ. ಪ್ರಕರಣದ ಬೆನ್ನು ಹತ್ತಿದ ಪೊಲೀಸರಿಗೆ ಸಿಕ್ಕಿದ್ದೇ ಈ ಸಿಸಿ ಕ್ಯಾಮೆರಾ ದೃಶ್ಯ. ಈ ವಿಡಿಯೋದಲ್ಲಿರೋ ಪ್ರಕಾರ ಮಹಿಳೆಯೊಬ್ಬಳು ನಿನ್ನೆ ರಾತ್ರಿ 12:30 ಸುಮಾರಿಗೆ ದೇವಸ್ಥಾನ ಪ್ರವೇಶಿಸಿದ್ದಾಳೆ. ಈ ವೇಳೆ ಇವಳ ಕಾಲಲ್ಲಿ 2 ಚಪ್ಪಲಿ ಇದೆ. ಒಂದಿಷ್ಟು ಹೊತ್ತು ದೇವಸ್ಥಾನದಲ್ಲಿ ಇದ್ದವಳು ದೇಗುಲದಿಂದ ಹೊರಗೆ ಬಂದಿದ್ದಾಳೆ. ಈ ವೇಳೆ ಕಾಲಲ್ಲಿ ಚಪ್ಪಲಿ ಇಲ್ಲ. ಅದರಲ್ಲೂ ಈಕೆ ಹಾಕಿದ ಚಪ್ಪಲಿಗೂ ದೇವರ ವಿಗ್ರಹದ ಮೇಲಿರೋ ಚಪ್ಪಲಿಗೂ ಒಂದಕ್ಕೊಂದು ಹೋಲಿಕೆಯಾಗ್ತಿದೆ. ಹೀಗಾಗಿ ಈ ಕೃತ್ಯ ಎಸಗಿರೋದು ಈ ಮಹಿಳೆಗೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಹೀಗಾಗಿ 8 ತಂಡ ರಚಿಸಿದ್ದ ಪೊಲೀಸರು ಕಣ್ಮರೆಯಾಗಿರೋ ಮಹಿಳೆಗೆ ಹುಡುಕಾಟ ಶುರು ಮಾಡಿದ್ರು. ಹಾಸನದ ಗುಡ್ಡೇನಹಳ್ಳಿ ಬಳಿ ಮಹಿಳೆ ಪತ್ತೆಯಾಗಿದ್ದು ತಮ್ಮ ವಶಕ್ಕೆ ಪಡೆದ ಖಾಕಿ ಪಡೆ ವಿಚಾರಣೆ ಶುರು ಮಾಡಿದೆ. ಸ್ಥಳೀಯರು ಹೇಳೋ ಪ್ರಕಾರ ಸಿಸಿಟಿವಿಯಲ್ಲಿರೋ ಮಹಿಳೆ ಸ್ವಲ್ಪ ಮಾನಸಿಕ ಅಸ್ವಸ್ಥೆಯಂತೆ. ದೇವಸ್ಥಾನದಲ್ಲಿ ಇಬ್ರು 2 ಚಪ್ಪಲಿಯನ್ನು ದೇವರ ಮೇಲೆ ಹಾಕಿದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಲವಾರು ಮಾಹಿತಿಯನ್ನು ಕೊಡುತ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಏನು ಅಧ್ಯಕ್ಷರಾದ ವಿರೂಪಾಕ್ಷ ಅವರ ಕಡೆಯಿಂದ ಒಂದು FIR ಅನ್ನು ಕಂಪ್ಲೇಂಟ್ ತಗೊಂಡು FIR ಅನ್ನು ದಾಖಲಿಪಡಿಸಿದ್ದೀವಿ. ನಮಗಿರುವ ಪ್ರಾಥಮಿಕ ತನಿಖೆಯಲ್ಲಿ ನಮಗಿರುವ ಪ್ರಾಥಮಿಕ ಮಾಹಿತಿ ಸುಮಾರು ರಾತ್ರಿ ಸಮಯದಲ್ಲಿ ಇದಾಗಿದೆ. ಯಾವಾಗ ಗಣೇಶ ವಿಗ್ರಹದ ಮೇಲೆ ಚಪ್ಪಲಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಯಿತೋ ಕಮಲ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆದ್ಮೇಲೆ ಇಂಥ ಘಟನೆಗಳು ದಿನನಿತ್ಯ ನಡೀತಿವೆ ಅಂತ ಕಿಡಿಕಾರಿದ್ದಾರೆ. ಹಿಂದೂ ಸಮಾಜವನ್ನ ಕೆರಳಿಸೋ ರೀತಿಯಲ್ಲಿ, ಕೆಣಕೋ ರೀತಿಯಲ್ಲಿ ಅದನ್ನು ಅಪವಿತ್ರಗೊಳಿಸಿರೋದನ್ನು ನಾನು ಖಂಡಿಸ್ತೇವೆ. ಇದರ ಸಮಗ್ರ ತನಿಖೆ ಆಗಬೇಕು. ಯಾಕೆಂದರೆ ಯಾಕೆ ಹಿಂದೂ ಸಮಾಜವನ್ನೇ ಕೆಣಕ್ತಾರೆ, ಇಂಥದನ್ನು ಸಹಿಸ್ಕೊಳ್ಳೋದಿಲ್ಲ ಅನ್ನೋಂಥ ಸಂದೇಶ ಹೋಗಬೇಕು. ಹಾಸನದಲ್ಲಿ ಇವತ್ತು ಗಣಪತಿಗೆ ಚಪ್ಪಲಿ ಹಾರ ಹಾಕಿರುವಂಥದ್ದು ನಿಮ್ಮ ಮನೆ ಬಾಗಿಲಿಗೆ ಬರ್ತೈತೆ. ಆ ಎಚ್ಚರಿಕೆಯನ್ನು ನೀವು ತಗೊಂಡಿಲ್ಲ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ನಾನು ರಾಜ್ಯದ ಹಿಂದೂಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಘಟನೆ ಖಂಡಿಸಿ ಹಾಸನದ ಕೆಲವು ಕಡೆಗಳಲ್ಲಿ ಪ್ರತಿಭಟನೆ ನಡೆಸಲಾಯಿತು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸದ್ಯಕ್ಕೆ ಬೇಲೂರಲ್ಲಿ ವಾತಾವರಣ ಬೂದಿ ಮುಚ್ಚಿದ ಕೆಂಡದಂತಾಗಿರೋದು ಸುಳ್ಳಲ್ಲ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.